ಬೈ ಎಲೆಕ್ಷನ್ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಶಾಸಕ ಶರಣು ಸಲ್ಗಾರ್ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. 3 ಕ್ಷೇತ್ರದ ಮತದಾರರಿಗೆ ನಾವು ಕಾಂಗ್ರೆಸ್ ಸರ್ಕಾರ ಮಾಡಿದ್ದ ಭ್ರಷ್ಟಾಚಾರದ ಬಗ್ಗೆ ತಿಳಿಸೋದಕ್ಕೆ ವಿಫಲರಾಗಿದ್ದೀವಿ ಅಂತ ಹೇಳಿದ್ದಾರೆ. ಆದರೂ ಇದು ನಮ್ಮ ನಿಜವಾದ ಸೋಲಲ್ಲ, ಹಗರಣಗಳು ಮಾಡಿ ಜನರಿಗೆ ಆಮಿಷ ತೋರಿಸಿದ್ದರಿಂದ ಸೋಲಾಗಿದೆ ಅಂತ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬಹುತೇಕ ಏನು ಮತದಾರರು ನಮ್ಮ ಕರ್ನಾಟಕದ 3 ಮತಕ್ಷೇತ್ರದ ಮತದಾರರಿಗೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಏನು ಭ್ರಷ್ಟಾಚಾರದ ಆಡಳಿತದ ಬಗ್ಗೆ ಅವರಿಗೆ ಹೋಗಿ ಅವ್ರ ಮನೆಗೆ ಮುಟ್ಟಿಸುವಲ್ಲಿ, ಅವ್ರ ಮನಕ್ಕೆ ಮುಟ್ಟಿಸುವಲ್ಲಿ ನಾವೆಲ್ಲೋ ಒಂದು ಕಡೆ ವಿಫಲ ಆಗಿದ್ದೇವೇನೋ ಅಂತಕ್ಕಂಥದ್ದು ನಾನಾದರೂ ಒಪ್ಕೊಳ್ತೇನೆ. ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ 3 ಸ್ಥಾನ ಗೆದ್ದ ಬೆನ್ನಲ್ಲೇ ಸಚಿವ ಜಮೀರ್ ಅಹಮದ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಅವರು, ಮೊದಲೇ ನಾನು 3 ಕ್ಷೇತ್ರ ಗೆಲ್ತೀವಿ ಅಂತ ಹೇಳಿದ್ದೆ, ಅಲ್ಲದೆ ನಾನು ಹೇಳಿಕೆ ಕೊಟ್ಟಿದ್ದು ಇದೇ ಮೊದಲಲ್ಲ. ಈ ಬಾರಿ ನಾನು ಕೊಟ್ಟಂತಹ ಹೇಳಿಕೆ ಮಾಧ್ಯಮದಲ್ಲಿ ಸ್ವಲ್ಪ ಹೆಚ್ಚು ಸುದ್ದಿ ಆಯಿತು. ಚನ್ನಪಟ್ಟಣ ಫಲಿತಾಂಶವನ್ನು ನೋಡಿದ್ರೆ ಅದು ಯಾವುದೂ ವರ್ಕೌಟ್ ಆಗಿಲ್ಲ ಅನ್ಸುತ್ತೆ ಅಂತ ಹೇಳಿದ್ದಾರೆ. ಇದೇ ಬಾರಿ ಏನು ಹೇಳಿರಲಿಲ್ಲ. ಅದು ಭಾಳ ಸತಿ ನಾನು ಹೇಳಿದ್ದೀನಿ. ನಾನು ಲೋಕಸಭಾ ಚುನಾವಣೆದಲ್ಲೂ ಹೇಳಿದ್ದೆ. ನಾನು ಅದಕ್ಕಿಂತ ಮುಂಚೆ ಬಸವ ಕಲ್ಯಾಣ ಉಪಚುನಾವಣೆದಲ್ಲೂ ನಾನು ಹೇಳಿದ್ದೆ. ನಾನು ಮುಂಚೆಯಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ಈ ಬಾರಿ ಏನು ಮಾಡಿದ್ರು, ಮಾಧ್ಯಮದಲ್ಲಿ ಸ್ವಲ್ಪ ಹೈಲೈಟ್ ಜಾಸ್ತಿ ಮಾಡಿಕೊಂಡ್ರು. ಅದು ನಾನು ಎಲ್ಲೋ ಒಂದು ಕಡೆ ಅದು ಹೇಳಬಾರ್ದಾಗಿತ್ತು, ನಾನು ಹೇಳಿದ್ದೀನಿ ಅಂತ ನನಗೂ ಅನಿಸ್ತು. ಅದು ಏನಕ್ಕೆ ಮುಂಚೆಯಿಂದ ಕುಮಾರಸ್ವಾಮಿಗೆ ನಾನು ಹೇಳಿದ್ದೀನಿ. ನಾವು ಇಬ್ಬರು ಭಾಳ ಆತ್ಮೀಯ ಆಗಿದ್ರು. ಅವ್ರು ನಾನು ಕುಳ್ಳ ಅಂತ ಕರಿತಾಯಿದ್ರು, ನಾನು ಕರಿಯ ಅಂತ ಕರಿತಾ ಇದ್ದೆ ಅಂತ ಹೇಳ್ಬಿಟ್ಟು ನಾನು ಮಾಧ್ಯಮದಲ್ಲೂ ಹೇಳಿದ್ದೀನಿ. ಅದು ಓಪನ್ ಪಬ್ಲಿಕ್ ಮೀಟಿಂಗಲ್ಲಿ ಎಲ್ಲೋ ಒಂದು ಕಡೆ ಹೇಳ್ಬಾರ್ದಾಗಿತ್ತಂತ ನನಗೂ ಒಂದು ಅನಿಸ್ತು. ಅದು ಎಲ್ಲೋ ಜನ ಅದ್ರ ಬಗ್ಗೆ ಇನ್ನೂ ತಲೆ ಕೆಡಿಸ್ಕೊಂಡಿಲ್ಲ ಅನಿಸ್ತಾ ಇದೆ ನನಗೆ. ಅದು ಡ್ಯಾಮೇಜ್ ಆಗಿಲ್ಲ. ನಾನು ಮೊದಲೇ ಬಾರಿ ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗಿದ್ದು, ಹಿರಿಯ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಸಂತಸ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, 3 ಸ್ಥಾನ ಕಾಂಗ್ರೆಸ್ಗೆ ನೀಡಿದ್ದು ಸಂತಸದ ವಿಚಾರ, ಅಲ್ಲದೆ ಸರ್ವೆಗಳು 3 ಪಕ್ಷಕ್ಕೆ ಒಂದೊಂದು ಸ್ಥಾನ ಅಂತ ಹೇಳಿದ್ವು. ಸಮೀಕ್ಷೆಯನ್ನ ರಾಜ್ಯದ ಜನ ಸುಳ್ಳು ಮಾಡಿದ್ದಾರೆ ಅಂತ ಹೇಳಿದರು. ಒಂದು ಸೊಂಡೂರಿನಲ್ಲಿ, ಒಂದು ಶಿಗ್ಗಾವಿಯಲ್ಲಿ, ಚನ್ನಪಟ್ಟಣ, ಯಾಕಂದ್ರೆ 3 ಜಾಗದವರೆಗೂ ಒಳ್ಳೆ ತುರುಸಿನ ಸ್ಪರ್ಧೆ ನಡೆದಿತ್ತು. ಈ ಬೇರೆ ಬೇರೆ ವರದಿಗಾರರು ಒಂದು ಕಾಂಗ್ರೆಸ್ ಬರುತ್ತೆ, ಒಂದು ಬಿಜೆಪಿ ಬರುತ್ತೆ, ಒಂದು JDS ಬರುತ್ತೆ ಅಂತ ಸಮೀಕ್ಷೆ ಮಾಡ್ತಾ ಇದ್ರು. ಆ ಸಮೀಕ್ಷೆ ಎಲ್ಲ ಬರೆದೋಗಿ ಅತಿ ಹೆಚ್ಚಿನ ಅಂತರದಿಂದ ಇವತ್ತು ಕರ್ನಾಟಕದ ಜನತೆ ಕಾಂಗ್ರೆಸ್ ಅನ್ನು ಗೆಲ್ಲಿಸಿ ಅಂತ ಹೇಳಿ ತಪ್ಪಾಗಲಾರದು ಅಂತ ಒಂದು ಒಳ್ಳೆಯ ಕೆಲಸ ಕೂಡ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಬೆನ್ನಲ್ಲೇ ಹಾಸನದಲ್ಲಿ ಸಮಾವೇಶ ನಡೆಸೋದಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇದೆ ಅಂತ ಸಹಕಾರ ಸಚಿವ KN ರಾಜಣ್ಣ ಹೇಳಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ಸಮಾವೇಶ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿದ್ದೇವೆ. ಮಾಜಿ ಪ್ರಧಾನಿ ದೇವೇಗೌಡರ ತವರೂರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ತಯಾರಿ ನಡೆಸಲಾಗ್ತಾ ಇದೆ ಅಂತ ಹೇಳಿದರು. ಏನು ಈ ಒಂದು ಚುನಾವಣೆಯಲ್ಲಿ ನಾವು ಜಯಶೀಲರಾಗಿದ್ದೀವಲ್ಲ, ಅದರಲ್ಲೂ ಒಂದು ವಿಜಯೋತ್ಸವ ಆಚರಣೆ, ಅದ್ರ ಜೊತೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವ ಮತ್ತು ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಮತ್ತು ಗಟ್ಟಿತನವನ್ನ ಮಾಡಲಿಕ್ಕೆ ಇಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಈಗಾಗಲೇ ಯೋಚನೆ ಚಿಂತನೆಯನ್ನ ಮಾಡಿದ್ದೇವೆ. ಇವತ್ತು ನಮ್ಮ ಪಕ್ಷದ ಇಲ್ಲಿನ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿದ್ದಂಥ ಪದಾಧಿಕಾರಿಗಳು ಮತ್ತು ಕಾಂಗ್ರೆಸ್ಸಿನ ಎಲ್ಲ ಫ್ರಂಟಲ್ ಆರ್ಗನೈಸೇಷನ್ಸ್ ಮತ್ತು ಯಾರೆಲ್ಲ ಇಂದಿನ ಚುನಾವಣೆಗಳಲ್ಲಿ ಸೋತಿದ್ದಾರೆ, ಅವ್ರ ಜೊತೆಯಲ್ಲಿ ಯಾರೆಲ್ಲ ಅರ್ಜಿಗಳನ್ನ ಹಾಕಿ ಚುನಾವಣೆಗಳಲ್ಲಿ ನಾವು ಭಾಗವಹಿಸಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸಿದ್ರು, ಅವ್ರನ್ನೂ ಒಳಗೊಂಡಂತೆ ನಾವು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಒಂದು ಆದಂಥ ಒಂದು ಸಮಾವೇಶವನ್ನ 5ನೇ ತಾರೀಕು ಹಾಸನದಲ್ಲಿ ನಡೆಸಬೇಕು ಅಂತ. ಇದರಲ್ಲಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನ ಕಂಡಿದೆ. ಸತೀಶ್ ಜಾರಕಿಹೊಳಿ 15 ದಿನಗಳ ಕಾಲ ಶಿಗ್ಗಾವಿಯಲ್ಲಿ ಉಳಿದು ಗೆಲುವಿಗೆ ತಂತ್ರ ರೂಪಿಸಿದ್ರು. ಗೆಲುವಿನ ಹಿನ್ನೆಲೆ ಯಾಸೀರ್ ಬೆಳಗಾವಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿರುವಂತಹ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಕಾಲಿಗೆ ನಮಸ್ಕರಿಸಿದರು. ಯಾಸೀರ್ ಆಗಮಿಸ್ತಾ ಇದ್ದಂತೆ ಕಾಂಗ್ರೆಸ್ನ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಅದೇ ರೀತಿ ನಮ್ಮ
ಶಾಸಕ ಇಲ್ಲೇ ಬಂದ ಒಂದು ಸೆಕೆಂಡ್ ತಡೆಯುವ ಚುನಾವಣೆಯ ಫಲಿತಾಂಶದ ಹಿನ್ನೆಲೆ ಸರ್ಕಾರಿ ಕಾರ್ಯಕ್ರಮದಲ್ಲೂ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಾತಿನ ಜುಗಲ್ಬಂದಿ ನಡೆದಿದೆ. ಧಾರವಾಡದಲ್ಲಿ ಎನ್ಎ ಮುತ್ತಣ್ಣ ಸ್ಮಾರಕ ಪೊಲೀಸ್ ಮಕ್ಕಳ ಶಾಲೆಯ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಹಾಜರಿದ್ದರು. ವೇದಿಕೆ ಭಾಷಣದಲ್ಲಿಯೇ ಮಾತಿನ ಏಟು ಎದಿರೇಟು ನೀಡಿದ್ದಾರೆ. ಫಲಿತಾಂಶ ಪ್ರಸ್ತಾಪಿಸಿ ಕಾಂಗ್ರೆಸ್ ಶಾಸಕ ಕೋನ್ ರೆಡ್ಡಿ ಮಾತನಾಡಿದ್ದು, ಶಾಸಕರ ಮಾತಿಗೆ ವೇದಿಕೆಯಲ್ಲಿದ್ದ ಸಂಸದ ಪ್ರಹ್ಲಾದ್ ಜೋಶಿ ಟಾಂಗ್ ಕೊಟ್ಟಿದ್ದಾರೆ. ಚರ್ಚೆ ಸ್ಟಾರ್ಟ್ ಮಾಡಿದ್ರು. ಆಫೀಸರ್ ಹಿಂಗ್ ಮಾಡ್ತಾರ ಹಾಗೆ ಮಾಡ್ತಾರ ಸರ್. ಸ್ಟಾರ್ಟ್ ಆಗ್ತದೆ ನಿಮ್ ಕಾಲದಾಗ, ಮುಂದೆ ನಮ್ಮ ಕಾಲಕ್ಕೆ ಬಂದ್ಬಿಟ್ಟೈತಿ. ಎಲ್ಲಾರ ಕಾಲ ಸುಧಾರಣೆ ಆಗ್ಬಿಟ್ರೆ ನಾವು ಆಟೋಮೆಟಿಕ್ಲಿ ಸುಧಾರಣೆ ಆಗ್ತೀವಿ. ಏನ್ ದೊಡ್ಡ ಕೆಲಸ ಅಲ್ಲ. ಆದ್ರೆ ಅಧಿಕಾರಿಗಳು ಮಾಡೋ ತಪ್ಪಿನಿಂದ ಸರ್ಕಾರಕ್ಕೆ ಕೆಲಸಗಳು ಬರ್ತಾವ. ಹಂಗಲ್ಲ ಸರ್, ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಂಥರ ಡೈನಾಮಿಕ್ ಲೀಡರ್ಗಳು ಇದ್ದಂಗೆ. ಅದಕ್ಕೆ ಇವತ್ತು 3 ಜನ ನಮ್ಮ ಪರವಾಗಿ ಬಂದಾವ. ವ್ಯವಸ್ಥೆ ಹೆಂಗಿರ್ತದಂದ್ರೆ ಇವತ್ತು ರಿಸಲ್ಟ್ ಅಲ್ಲ ಅಲ್ಟಿಮೇಟ್ಲಿ ನಾವೇನ್ ಹೇಳಕ್ಕಾಗತ್ತೆ ಸರ್. ಮಹಾರಾಷ್ಟ್ರ ಬೇರೆ ಸರ್, ನಮ್ಮ ಕರ್ನಾಟಕ ಜನ ಯಾರೋ ಸಿದ್ದರಾಮಯ್ಯ ಹೋಗಿದ್ದಾಗ ಡಿ.ಕೆ. ಶಿವಕುಮಾರ್ ಬಂಡೆ ಇದ್ದಾಗ ಅದಕ್ಕೆ ಹಿಂಗಾಗೈತೆ ಅಂತ ಹೇಳಿದ್ರಿ ನಿಮ್ಗೆ. ನಾವು ನಮ್ಮ ಮಗು ನಾವು ಚಲೋ ಅಂತ ಹೇಳ್ಬೇಕಲ್ಲ. ನಮ್ಗೆ ಏನೇ ನಮ್ಗೆ ಚಲೋ ಅಂತ ಹೇಳ್ಬೇಕು, ನಮ್ಮ ಕರ್ತವ್ಯ ಅಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಮಟ್ಟ ಕರ್ನಾಟಕದ ನಿಮ್ಗೆ ಏನು ಮಾಡಕ್ಕಾಗಲ್ಲ ಸರ್. ನೀವು ಸ್ವಲ್ಪ ನಿಮ್ಮ ಬಗ್ಗೆ ಅಭಿಮಾನಿದೆ, ಆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇಡೀ ರಾಜ್ಯ ಅಭಿಮಾನಿದೆ. ನಮ್ಮ 5 ಗ್ಯಾರಂಟಿಗಳೇ ಇವತ್ತಿಷ್ಟು ಗೆದ್ದಿ ನಾವು. ಅದಕ್ಕೆ ನಾನು ಒಂದಿನ ರಾಜಕಾರಣ ಬೇಡ, ಯಾಕಂದ್ರೆ ಇದೊಂದು ಸರ್ಕಾರಿ ಕಾರ್ಯಕ್ರಮ. ಸ್ವಲ್ಪ ನನಗೆ ಹೇಳ್ಬೇಕಿನ ಕೋರ್ಬೇಕು ಸುಮ್ ಕೂತು ಅಂತ ಅನ್ವಲ್ಲ. ನಾವು ನಮ್ಮ ಸರ್ಕಾರದ ಹೇಳಬೇಕಲ್ಲ. ಚನ್ನಪಟ್ಟಣ ಉಪಕದನದಲ್ಲಿ ಸಿಪಿ ಯೋಗೇಶ್ವರ್ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಈ ಹಿನ್ನೆಲೆ ಪತ್ನಿ ಶೀಲಾ ಯೋಗೇಶ್ವರ್ ಮದ್ದೂರಿನ ಹೊಳೆ ಆಂಜನೇಯ ದೇಗುಲಕ್ಕೆ ಭೇಟಿ ನೀಡಿ ಹರಕೆ ತೀರಿಸಿದ್ದಾರೆ. ಚುನಾವಣೆ ಪೂರ್ವದಲ್ಲಿ ದೇಗುಲಕ್ಕೆ ಭೇಟಿ ನೀಡಿ ಹರಕೆಯನ್ನ ಕಟ್ಟಿಕೊಂಡಿದ್ದ ಸಿಪಿವೈ ಕುಟುಂಬ ಈಗ ಹರಕೆಯನ್ನ ತೀರಿಸಿದೆ. ದೀಪ ಹಚ್ಚುವ ಮೂಲಕ ಆಂಜನೇಯನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಶೀಲಾ ಯೋಗೇಶ್ವರ್. ಪತಿ ಸಿಪಿ ಯೋಗೇಶ್ವರ್ ಗೆಲುವಿನ ಬಗ್ಗೆ ಪತ್ನಿ ಶೀಲಾ ಯೋಗೇಶ್ವರ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕಷ್ಟದ ಸಂದರ್ಭದಲ್ಲಿ ಮಾತೃಪಕ್ಷ ಕೈ ಹಿಡಿಯಿತು. ಚನ್ನಪಟ್ಟಣ ಜನರ ಆಶೀರ್ವಾದದಿಂದ ಗೆದ್ದಿದ್ದಾರೆ. ನನ್ನ ಪತಿಯ ಜನ್ಮಭೂಮಿ ಹಾಗೂ ಕರ್ಮಭೂಮಿ ಚನ್ನಪಟ್ಟಣ. ಪತಿಯ ಜನಸೇವೆ ಗುರುತಿಸಿ ಜನ ಕೈ ಹಿಡಿದಿದ್ದಾರೆ. ಸಾಕಷ್ಟು ಅಭಿವೃದ್ಧಿಯ ಬಗ್ಗೆ ಜನರ ನಿರೀಕ್ಷೆ ಇದೆ. ನಮ್ಮದೇ ಸರ್ಕಾರ ಇರೋದ್ರಿಂದ ಜನ ಸೇವೆ ಮಾಡಬಹುದು ಅಂತ ಹೇಳಿದ್ದಾರೆ. ಕೆಲಸನೇ ಆಗಿರ್ಬೋದು, ಆಮೇಲೆ ರಸ್ತೆಗಳು, ಆಮೇಲೆ ಕೆರೆಗಳಿಗೆ ಕೆಲವು ಕತ್ತೂರಿರೋದು, ಆ ಒಂದು ಕೆಲಸಗಳೇ ಆಗಿರ್ಬೋದು, ಆಮೇಲೆ ಜನರ ಕಷ್ಟ ಏನೇನಿದೆಯೋ ಅದನ್ನ ನಿವಾರಿಸ್ಬೋದು. ಯಾಕಂದ್ರೆ ನಮ್ಮ ಪಕ್ಷ ಅಧಿಕಾರದಲ್ಲಿ ಇರೋದು ಕಾರಣದಿಂದ ಎಲ್ಲ ಅಭಿವೃದ್ಧಿ ಕೆಲಸಗಳಾಗುತ್ತೆ. ಚನ್ನಪಟ್ಟಣ ಒಂದು ಅಭಿವೃದ್ಧಿ ಹಾದಿಯಲ್ಲಿ ಹೋಗುತ್ತೆ ಅನ್ನೋದು ಬಸ್ ಸ್ಟ್ಯಾಂಡ್ ಕೆಲಸನೇ ಆಗಿರ್ಬೋದು, ಆಮೇಲೆ ರಸ್ತೆಗಳು, ಆಮೇಲೆ ಹಾವೇರಿಯಲ್ಲೂ ಕಾಂಗ್ರೆಸ್ ಗೆಲುವಿನ ನಗಾರಿಯನ್ನ ಬಾರಿಸಿದೆ. ಕಾಂಗ್ರೆಸ್ ಗೆಲ್ತಾ ಇದ್ದಂತೆ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಸಿಎಂಗೆ ಕರೆ ಮಾಡಿ ಶುಭಾಶಯ ಕೋರಿದ್ದಾರೆ. ಮತ ಎಣಿಕೆ ಮುಗಿತು ಸಾರ್, 13,000 ಲೀಡ್ನಿಂದ ಪಠಾಣ್ ಗೆದ್ದಿದ್ದಾರೆ ಅಂತ ವಿಷಯವನ್ನ ಮುಟ್ಟಿಸಿದ್ದಾರೆ. ಈ ವೇಳೆ ಖಾದ್ರಿ ಕರೆ ಸ್ವೀಕರಿಸಿದ ಸಿಎಂ ಖಾದ್ರಿ, ನೀನ್ ಶ್ರಮ ಪಟ್ಟಿದ್ದು ಸಾರ್ಥಕ ಆಯ್ತಪ್ಪ ಅಂತ ಹೇಳಿದ್ದಾರೆ. ಸರ್ ನಮಸ್ತೆ ಸರ್. ಖಾದ್ರಿ ಸರ್, ಕಂಗ್ರಾಚುಲೇಷನ್ ಸರ್. ಸರ್ 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 ಧನ್ಯವಾದ. ಮುಗೀತು ಸರ್ ಕ್ಲಿಯರ್ ಸರ್, ರಿಸಲ್ಟ್ ಕ್ಲಿಯರ್ ಸರ್. ಕ್ಲಿಯರ್ ಸರ್, ರಿಸಲ್ಟ್ ಅನೌನ್ಸ್ ಆದ ಸರ್, ರಿಸಲ್ಟ್ ಕ್ಲಿಯರ್, ಕೌಂಟಿಂಗ್ ಮುಗೀತು ಸರ್. ಹಾ ಸರ್, 13,000 ಮೇಲೆ ಲೀಡ್ ಇದೆ ಸರ್. ಸರ್ ಕಂಗ್ರಾಚುಲೇಷನ್ ಸರ್. ಸರ್ 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 ನಿಮಗಾಗಿ ಸರ್, ನಮ್ಮ ತಾಯಿಗಾಗಿ ನಾನು ತ್ಯಾಗ ಮಾಡಿಬಿಟ್ಟೆ ಸರ್. ಥ್ಯಾಂಕ್ ಯು.
ಸರ್ ಸರ್ ತಮಗಾಗಿ ಸರ್ ತಾವ್ ನಕ್ಕೊಂತಿರ್ಬೇಕು ಸರ್, ನಮ್ಗೆ ಅಷ್ಟೇ ಸಾಕು. ತಾವ್ ನಗ್ತಾ ಇರ್ಬೇಕು ಸರ್, ನಗುತ್ತಾ ಇರ್ಬೇಕು. ತಾವ್ ನಗ್ತಾ ಇದ್ರೆ ಸಾಕು ಸರ್, ನನಗೆಲ್ಲ ಅಧಿಕಾರ ಬಂದಂಗೆ ಸರ್. ಸರ್ ಸರ್ ಹಾ ಸರ್, ಬರ್ತೀವಿ ಸರ್. ಸರ್ 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 ಮತ್ತು ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳು. ಸರ್ ನಮಸ್ತೆ ಸರ್. ಖಾದ್ರಿ ಸರ್, ಕಾಂಗ್ರಾಚುಲೇಷನ್ ಸರ್. ನಿನಗೆ ಕಂಗ್ರಾಚುಲೇಷನ್ ಸರ್ 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 ಧನ್ಯವಾದ. ಕೌಂಟಿಂಗು ಮುಗೀತು ಸರ್, ಕ್ಲಿಯರ್ ಸರ್, ರಿಸಲ್ಟ್ ಕ್ಲಿಯರ್ ಸರ್. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಅನೈತಿಕ ಸಂಬಂಧ ಇಟ್ಕೊಂಡಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ ವ್ಯಂಗ್ಯವಾಡಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ಇದಕ್ಕೆ ರಾಜ್ಯದ ಜನ 3 ಚುನಾವಣೆಯ ಫಲಿತಾಂಶದಲ್ಲಿ ಬಿಜೆಪಿ ಜೆಡಿಎಸ್ಗೆ ಉತ್ತರ ನೀಡಿದ್ದಾರೆ. ವಾಲ್ಮೀಕಿ, ವಕ್ಫ್ ಹಾಗೂ ಮೂಡಾ ವಿಚಾರಕ್ಕೆ ಜನರು ಮನ್ನಣೆಯನ್ನು ಕೊಟ್ಟಿಲ್ಲ. ಚುನಾವಣೆಯ ಫಲಿತಾಂಶವೇ ಇದಕ್ಕೆಲ್ಲ ಉತ್ತರ ಕೊಟ್ಟಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಅನೈತಿಕ ಸಂಬಂಧಗಳಿಟ್ಕೊಂಡಿರುವಂಥ ಬಿಜೆಪಿ ಮತ್ತು ಜೆಡಿಎಸ್ಗೆ ಇವತ್ತಿನ 3 ಉಪಚುನಾವಣೆಗಳ ಫಲಿತಾಂಶ ಉತ್ತರ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಅಥವಾ ರಾಜ್ಯ ಸರ್ಕಾರ ತಗೊಳ್ಳುವಂಥ ಯಾವುದೇ ವಿಚಾರಕ್ಕೆ ಟೀಕೆ ಮಾಡುವಂತಹ ಕೆಲಸ ಇವತ್ತೇನು ಬಿಜೆಪಿ ಮತ್ತು ಜೆಡಿಎಸ್ ಮಾಡಿದೆ, ಅಥವಾ ಚುನಾವಣೆ ಇದ್ದಂತಹ ಸಂದರ್ಭಕ್ಕೆ